ಏನಾದ್ರೂ ಈ ವಿಡಿಯೋ ನಿಮ್ಮ ಫೀಡ್ ನಲ್ಲಿ ಬಂದಿದೆ ಅಂದ್ರೆ ನೀವೆಷ್ಟು ಲಕ್ಕಿ ಅಂತ ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. ದೊಡ್ಡ ದೊಡ್ಡ ಕಂಪನೀಸ್ ಗಳಿಂದ ಹಿಡಿದು ಪೊಲಿಟಿಷಿಯನ್, ಸೇಲ್ಸ್ ಮೆನ್, ಈವನ್ ನಿಮ್ಮ ಸರೌಂಡಿಂಗ್ ನಲ್ಲಿರೋ ಜನ ಕೂಡ ನಿಮಗೆ ಗೊತ್ತಿಲ್ಲದೆ ನಿಮ್ಮನ್ನ ಮೆನಿಪ್ಯುಲೇಟ್ ಮಾಡ್ತಾ ಇದ್ದಾರೆ. ನೀವು ಅವರ ಮೆನಿಪ್ಯುಲೇಷನ್ ಇಂದ ಬಚಾವಾಗೋದ್ರ ಜೊತೆಗೆ ಆ ಮೆನಿಪ್ಯುಲೇಷನ್ ನ ಟ್ರಿಕ್ಸ್ ಗಳನ್ನ ನಿಮ್ಮ ಬೆನಿಫಿಟ್ಗೆ ಯಾವಾಗ ಅಂಡ್ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಾನು ಮೊದಲೇ ಹೇಳೋದು, ಈ ವಿಡಿಯೋ ವೀಕ್ ಮೈಂಡ್ ಇರೋರಿಗಂತೂ ಅಲ್ವೇ ಅಲ್ಲ. ಯಾಕಂದ್ರೆ ಒಂದು ಸಲ ಈ ವರ್ಲ್ಡ್ಗೆ ಕಾಲಿಟ್ರೆ ವಾಪಸ್ ಬರೋಕಂತೂ ಆಗೋದೇ ಇಲ್ಲ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಟ್ರಿಕ್ ನಂಬರ್ 1, ದ ರಿವರ್ಸ್ ಸೈಕಾಲಜಿ. ಇದು ನಿಮಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ನಾನು ಈ ವಿಡಿಯೋದ ಸ್ಟಾರ್ಟಿಂಗ್ ನಲ್ಲೇ ಒಂದು ಮಾತು ಹೇಳಿದೆ, ವೀಕ್ ಮೈಂಡ್ ಇರೋರು ಈ ವಿಡಿಯೋನ ಸ್ಕಿಪ್ ಮಾಡಿ ಅಂತ. ಆದ್ರೂ ನಿಮ್ಮಲ್ಲಿ ತುಂಬಾ ಜನ ಈ ವಿಡಿಯೋನ ನೋಡ್ತಾ ಇದ್ದೀರಾ. ಅಂಡ್ ಇದೆ ರಿವರ್ಸ್ ಸೈಕಾಲಜಿಯ ಮ್ಯಾಜಿಕ್. ಯಾರಿಗಾದ್ರೂ ಇದನ್ನ ಮಾಡ್ಬೇಡ ಅಂತ ಹೇಳಿದ್ರೆ ಅವರ ಮೈಂಡ್ ಮೊದಲು ಅದನ್ನೇ ಮಾಡೋಕೆ ಹೋಗ್ತಾ ಇರತ್ತೆ. ಹಿಂದೆ ತಿರುಗಿ ನೋಡ್ಬೇಡ ಅಂದ್ರೆ ಮೊದಲು ಹಿಂದೆ ನೋಡ್ತಾರೆ. ತಲೆ ಮೇಲೆ ಟಚ್ ಮಾಡ್ಬೇಡ ಅಂದ್ರೆ ಟಚ್ ಮಾಡ್ಕೊಳ್ತಾರೆ. ಈ ರೀತಿ ಸಾವಿರಾರು ಎಕ್ಸಾಂಪಲ್ಸ್ ಇದೆ. ಬಟ್ ನೀವಿದನ್ನ ಹೇಗೆ ಯೂಸ್ ಮಾಡ್ಬೋದು? ನಿಮಗೆ ಯಾರಿಂದನಾದ್ರೂ ಒಂದು ಕೆಲಸ ಆಗ್ಬೇಕಂದ್ರೆ ಆತನ ಹತ್ರ ಡೈರೆಕ್ಟ್ಲಿ ಹೋಗಿ ರಿಕ್ವೆಸ್ಟ್ ಮಾಡೋದಕ್ಕಿಂತ ಅದನ್ನ ಒಂದು ಚಾಲೆಂಜ್ ನ ರೀತಿ ತೋರಿಸೋದು ಬೆಟರ್. ಲೈಕ್ ನಿನ್ನಿಂದ ಅದು ಸಾಧ್ಯ ಇಲ್ಲ, ನಿನಗದು ಬೋರಿಂಗ್ ಅನ್ಸುತ್ತೆ ಅನ್ನೋ ರೀತಿ ಆತನಿಗೆ ಹೇಳ್ಬೇಕಾಗತ್ತೆ. ಸಮ್ ಟೈಮ್ಸ್ ಅವನ ಮೇಲೆ ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ ಇಲ್ಲ ಅನ್ನೋ ರೀತಿ ಶೋ ಮಾಡ್ಬೇಕಾಗತ್ತೆ. ಆಗ ನಾನು ಆ ರೀತಿ ಅಲ್ಲ ಅಂತ ಸಾಬೀತುಪಡಿಸೋಕೆ ಆತ ತನ್ನ 100% ಕೊಡ್ತಾನೆ. ಅಂಡ್ ನಿಮಗೆ ನಿಮ್ಮ ಕೆಲಸ ಫಾಸ್ಟ್ ಆಗಿ ಬೆಟರ್ ವೇನಲ್ಲಿ ಆಗಿರುತ್ತೆ. ಟ್ರಿಕ್ ನಂಬರ್ 2, ದ ಚಾಯ್ಸ್ ಇಲ್ಯೂಷನ್. ರಿಚರ್ಡ್ ಶಟನ್ ಅವರ ಬುಕ್ ದ ಇಲ್ಯೂಷನ್ ಆಫ್ ಚಾಯ್ಸ್ ನಲ್ಲಿ ಒಂದು ಮಾತಿದೆ, ನಾವೆಲ್ಲರೂ ಒಂದು ದಿನಕ್ಕೆ 100 ಡಿಸಿಷನ್ಸ್ ಅನ್ನ ತಗೊಳ್ತಾ ಇರ್ತೀವಿ. ನಮ್ಮ ಡಿಸಿಷನ್ಸ್ ಎಲ್ಲದು ಲಾಜಿಕಲ್ ಆಗಿ ಡೀಪ್ ಆಗಿ ಇರೋದಿಲ್ಲ. ಅದೆಲ್ಲದು ಈಸಿ ಅಂಡ್ ಪ್ರಿಡಿಕ್ಟಬಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಮುಂದೆ ಕೆಲವು ಕಂಪನೀಸ್ ಗಳ ಆಡ್ಸ್ ಇರುತ್ತೆ. ಬೈ 1 get 1 free, 50% ಆಫ್, ಬಿಗ್ ಬಿಲಿಯನ್ ಡೇಸ್ ಸೇಲ್ ಎಕ್ಸೆಟ್ರಾ. ಇದರಲ್ಲಿ ಒಂದನ್ನ ನೋಡಿದ್ರು ನೀವು ಡೆಫಿನೆಟ್ಲಿ ಒಂದಾದ್ರೂ ಪ್ರಾಡಕ್ಟ್ ಅನ್ನ ಬೈ ಮಾಡೇ ಮಾಡ್ತೀರಾ. ನಿಮಗೆ ಫೀಲ್ ಆಗ್ತಾ ಇರುತ್ತೆ ನೀವು ಬೆಸ್ಟ್ ಚಾಯ್ಸ್ ಮಾಡಿದೀರಾ ಅಂತ. ಬಟ್ ಆಕ್ಚುಲ್ ಆಗಿ ನೀವು ಬೈ ಮಾಡೋದು ಎಲ್ಲಾ ಕೇಸ್ನಲ್ಲೂ ಫಿಕ್ಸ್ ಆಗೇ ಇತ್ತು. ನಮ್ಮ ಮುಂದೆ 2 ಫಿಕ್ಸ್ಡ್ ಆಪ್ಷನ್ಸ್ ಅನ್ನ ಕೊಟ್ಟಾಗ ನಮ್ಮ ಬ್ರೈನ್ 3ನೇ ಬೆಟರ್ ಆಪ್ಷನ್ ಅನ್ನ ಯೋಚಿಸೋಕೆ ಹೋಗಲ್ಲ. ಇದನ್ನ ಯೂಸ್ ಮಾಡೋದೇ ಇಲ್ಯೂಷನ್ ಆಫ್ ಚಾಯ್ಸ್. ಪವರ್ಫುಲ್ ಜನ ಯಾವಾಗ್ಲೂ 2 ಚಾಯ್ಸ್ ಅನ್ನ ಕೊಡ್ತಾರೆ, ಬಟ್ 2ರಲ್ಲೂ ಗೆಲ್ಲೋದು ಅವರೇ. ಇದನ್ನ ನೀವ್ ಹೇಗೆ ಯೂಸ್ ಮಾಡ್ಬೇಕಂದ್ರೆ, ನಿಮಗೆ ಆಗ್ಬೇಕಾಗಿರೋ ಕೆಲಸದಲ್ಲಿ 2 ಆಪ್ಷನ್ಸ್ ಕೊಡಿ. ಅಂಡ್ ಆ ಆಪ್ಷನ್ಸ್ ಆತನಿಗೆ ಇಂಟ್ರೆಸ್ಟಿಂಗ್ ಆಗಿರೋ ರೀತಿ ಇರಬೇಕು. ಎದುರಿರೋ ವ್ಯಕ್ತಿ ಆ 2ರಲ್ಲಿ ಒಂದನ್ನಂತೂ ಚೂಸ್ ಮಾಡೇ ಮಾಡ್ತಾನೆ. ಯಾವುದನ್ನೇ ಚೂಸ್ ಮಾಡಿದ್ರು ವಿನ್ ಆಗೋದು ನೀವೇ. ಟ್ರಿಕ್ ನಂಬರ್ 3, ಫಿಯರ್ ಮಾಗರಿಂಗ್. ಜನರಲ್ಲಿ ಯಾವುದಾದ್ರೂ ರೀತಿಯ ಭಯ ಹಬ್ಬಿಸಿ ಅಥವಾ ಅರ್ಜೆನ್ಸಿ ಕ್ರಿಯೇಟ್ ಮಾಡಿ ನಿಮ್ಮ ಕೆಲಸವನ್ನ ಮಾಡಿಸ್ಕೊಳ್ಳೋದು ಇದೊಂದು ಕಾಮನ್ ಡಾರ್ಕ್ ಸೈಕಾಲಜಿಯ ಟ್ರಿಕ್ಸ್. ಇದು ಹಿಟ್ಲರ್ನ ಟೈಮ್ನಿಂದನೂ ನಡೀತಾನೆ ಬರ್ತಾ ಇದೆ. ಆತ ಕೆಲವೊಂದು ಪ್ರಾಪಗ್ಯಾಂಡಾಸ್ ಅನ್ನ ಯೂಸ್ ಮಾಡಿ ಆತ ಜೀವ್ಸ್ ಅನ್ನ ಜರ್ಮನಿಯ ಬಿಗ್ಗೆಸ್ಟ್ ಥ್ರೆಟ್ ಅಂತ ತೋರಿಸ್ದ. ಜನರ ಮನಸ್ಸಿನಲ್ಲಿ ಫಿಯರ್ ಕ್ರಿಯೇಟ್ ಮಾಡಿ ಅವರನ್ನ ಕಂಟ್ರೋಲ್ ಮಾಡ್ದ. ಅಂಡ್ ಅದು ಇವತ್ತಿಗೂ ತುಂಬಾ ಕಾಮನ್. ಫಾರ್ ಎಕ್ಸಾಂಪಲ್, ಪೊಲಿಟಿಷಿಯನ್ಸ್ ಎಲೆಕ್ಷನ್ ನ ಟೈಮ್ ನಲ್ಲಿ ಹೇಳ್ತಾರೆ, ನಾನು ಗೆಲ್ಲದಿದ್ರೆ ದೇಶ ಅಪಾಯದಲ್ಲಿರುತ್ತೆ, ಯಾವ್ದಾದ್ರೂ ಧರ್ಮ ಅಪಾಯದಲ್ಲಿದೆ ಅಂತ. ಅಂಡ್ ದೊಡ್ಡ ದೊಡ್ಡ ಕಂಪನೀಸ್ ಸೇಲ್ ನ ಲಾಸ್ಟ್ ಡೇ ಅನ್ನೋದರ ಜೊತೆಗೆ 24 ಗಂಟೆಯ ಟೈಮರ್ ಸೆಟ್ ಮಾಡಿ ಪ್ರಾಡಕ್ಟ್ ಸೇಲ್ ಮಾಡುತ್ತೆ. ಎಕ್ಸಾಕ್ಟ್ಲಿ ಇದೇ ರೀತಿ ನಿಮ್ಮ ಎದುರಿರೋ ವ್ಯಕ್ತಿಯಿಂದ ನಿಮಗ್ ಕೆಲಸ ಆಗ್ಬೇಕಂದ್ರೆ ಅವನ ಮೈಂಡ್ ನಲ್ಲಿ ಒಂದು ಅರ್ಜೆನ್ಸಿಯನ್ನ ಕ್ರಿಯೇಟ್ ಮಾಡಲೇಬೇಕಾಗತ್ತೆ. ಲೈಕ್ ಇದನ್ನ ಮಾಡದೇ ಇದ್ರೆ ಈ ರೀತಿಯ ಪ್ರಾಬ್ಲಮ್ಸ್ ಆಗುತ್ತೆ, ಈ ರೀತಿಯ ಕಷ್ಟಗಳು ಬರುತ್ತೆ, ಅಂಡ್ ಮುಂದೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ರೀತಿ ಶೋ ಮಾಡ್ತಾ ಅರ್ಜೆನ್ಸಿ ಕ್ರಿಯೇಟ್ ಮಾಡಬೇಕು. ಆಗ ನಿಮ್ಮ ಟಾಸ್ಕ್ ಈಸಿಯಾಗಿ ಆಗುತ್ತೆ. ಬಟ್ ಆದಷ್ಟು ಇದನ್ನ ಮಿಸ್ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಗುಡ್ ಕಾಸ್ಗೆ ಯೂಸ್ ಮಾಡಿ. ಟ್ರಿಕ್ ನಂಬರ್ 4, ಕೆಮಿಲಿಯನ್ ಮ್ಯಾನಿಪ್ಯುಲೇಷನ್. ನಿಮ್ಮಲ್ಲಿ 90% ಜನ ನಿಮ್ಮ ರೀತಿನೇ ಯೋಚಿಸೋ, ನಿಮ್ಮ ರೀತಿನೇ ಬಿಹೇವ್ ಮಾಡೋ ಜನರನ್ನ ನೀವು ನಂಬ್ತೀರಾ. ಅಂಡ್ ಇದೆ ನಿಮ್ಮ ಬಿಗ್ಗೆಸ್ಟ್ ವೆಪನ್. ಯಾಕಂದ್ರೆ ಈ ಜಗತ್ತಿನಲ್ಲಿ ಎಲ್ಲರೂ ಇದನ್ನ ಮೇನ್ ಆಗಿ ಯೂಸ್ ಮಾಡ್ಕೊಂಡೆ ಒಬ್ಬ ಮನುಷ್ಯನನ್ನ ನಂಬೋದು. ಇದನ್ನ ನೀವ್ ಹೇಗೆ ಯೂಸ್ ಮಾಡ್ಬೇಕಂದ್ರೆ, ನೀವು ನಿಮ್ಮನ್ನ ಎದುರಿರೋ ವ್ಯಕ್ತಿಯ ಪರ್ಸನಾಲಿಟಿ ಅಂಡ್ ಇಂಟ್ರೆಸ್ಟ್ಗೆ ತಕ್ಕ ಹಾಗೆ ಮೋಲ್ಡ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಕೇಳೋಕೆ ಚೆನ್ನಾಗಿ ಅನಿಸ್ತಾ ಇದ್ರು ಊಸಿರುವಳ್ಳಿ ಹೇಗೆ ಬಣ್ಣ ಬದಲಾಯಿಸುತ್ತೋ ಎಕ್ಸಾಕ್ಟ್ಲಿ ಅದೇ ರೀತಿ ನಿಮ್ಮ ಸ್ಪೀಕಿಂಗ್ ಸ್ಟೈಲ್, ಬಾಡಿ ಲ್ಯಾಂಗ್ವೇಜ್, ಇಂಟ್ರೆಸ್ಟ್ ಎಲ್ಲದನ್ನ ಆ ಸಿಚುವೇಶನ್ ಅಂಡ್ ವ್ಯಕ್ತಿಗೆ ಅಕಾರ್ಡಿಂಗ್ ಆಗಿ ಬದಲಾಯಿಸಬೇಕಾಗತ್ತೆ. ಎದುರಿರೋ ವ್ಯಕ್ತಿ ಎಮೋಷನಲ್ ಆಗಿದಾರಂದ್ರೆ ನೀವು ಸ್ವಲ್ಪ ವಲ್ನರಬಲ್ ಆಗಿ, ಫನ್ನಿ ಆಗಿದಾರಂದ್ರೆ ಅವರ ನಗುವಿನ ಪಾರ್ಟ್ ಆಗಿ, ಆಂಬಿಷಿಯಸ್ ಆಗಿದ್ರೆ ಗೋಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿ. ಫಾರ್ ಎಕ್ಸಾಂಪಲ್, ಎದುರಿರೋ ವ್ಯಕ್ತಿ ಒಬ್ಬ ಕ್ರಿಕೆಟ್ ಫ್ಯಾನ್ ಆಗಿದ್ದಾನೆ ಅಂಡ್ ಅವನು ಟಾಪರ್ ಕೂಡ.
ನಿಮಗೆ ಅವನ ಹತ್ರದಿಂದ ಒಂದು ನೋಟ್ಸ್ ಬೇಕಾಗಿದೆ. ನೀವು ಅವನ ಹತ್ರ ಡೈರೆಕ್ಟ್ ಆಗಿ ಇದನ್ನ ಕೇಳಿದ್ರೆ ಮೋಸ್ಟ್ ಪ್ರಾಬಬ್ಲಿ ಕೊಡಲ್ಲ. ಅದೇ ನೀವು ಮೊದಲು ಕ್ರಿಕೆಟ್ ನ ಟಾಪಿಕ್ಸ್ ಬಗ್ಗೆ ಮಾತಾಡಿ ನಂತರ ನೀವು ಕೇಳಿದ್ರೆ ನಿಮಗೆ ಆ ನೋಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇನ್ನೊಬ್ಬರ ಮೂಡ್ಸ್, ಇಂಟ್ರೆಸ್ಟ್ ಅಂಡ್ ವ್ಯಾಲ್ಯೂಸ್ಗೆ ತಕ್ಕ ಹಾಗೆ ನೀವು ಸರಿಯಾದ ಮೂವ್ ಮಾಡಿದ್ರೆ ಅವರಿಗೆ ಫೀಲ್ ಆಗ್ತಾ ಇರುತ್ತೆ ಇವರು ನನ್ನನ್ನು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ ಅಂತ. ಬಟ್ ರಿಯಾಲಿಟಿ ನೀವು ಅವರ ಕೋಡ್ ಅನ್ನ ಕ್ರ್ಯಾಕ್ ಮಾಡಿರ್ತೀರಾ. ಟ್ರಿಕ್ ನಂಬರ್ 5, ದ ಪಾಸ್ ಪವರ್. ಎಲ್ಲರೂ ಅನ್ಕೊಂಡಿರ್ತಾರೆ ಪವರ್ ಅಂದ್ರೆ ಜಾಸ್ತಿ ಮಾತಾಡೋದು, ಪ್ರತಿ ಸೆಕೆಂಡ್ ಏನಾದ್ರೂ ಹೇಳೋದು ಅಂತ. ಬಟ್ ಆಕ್ಚುಯಲ್ ಕಂಟ್ರೋಲ್ ಸೈಲೆನ್ಸ್ ನಲ್ಲಿ ಇರೋದು. 90% ಜನಕ್ಕೆ ಸೈಲೆನ್ಸ್ ವೀಕ್ನೆಸ್ ನ ರೀತಿ ಕಾಣಿಸುತ್ತೆ. ಬಟ್ ಸೈಕಾಲಜಿ ಹೇಳುತ್ತೆ ಕಡಿಮೆ ಮಾತಾಡುವಂತ ಜನರ ಪ್ರತಿ ವರ್ಡ್ ಹೆವಿ ಆಗಿರುತ್ತೆ ಅಂತ. ನೀವು ಯಾವಾಗ್ಲೂ ಜಾಸ್ತಿ ಮಾತಾಡಿದ್ರೆ ಜನ ಲೈಟ್ಲಿ ತಗೊಳ್ತಾರೆ. ಅದೇ ನೀವು ಕಡಿಮೆ ಮಾತಾಡ್ತೀರಾ ಅಂದ್ರೆ ಜನ ನಿಮ್ಮ ಪ್ರತಿ ಎಕ್ಸ್ಪ್ರೆಷನ್, ಪ್ರತಿ ಬಾಡಿ ಲ್ಯಾಂಗ್ವೇಜ್ ನ ಡಿಕೋಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಕಾನ್ವರ್ಸೇಷನ್ ನಡೀತಾ ಇರುತ್ತೆ, ಎದುರಿರೋರು ಏನೋ ಹೇಳ್ತಾರೆ, ನೀವು ಏನು ಮಾತಾಡದೆ ಅವರ ಕಣ್ಣನ್ನ ನೋಡ್ತಾ ಇರ್ತೀರಾ. ಅಲ್ಲೇ ಅವರು ಪ್ರೆಷರ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅಂಡ್ ತಮ್ಮ ಮಾತನ್ನ ಕ್ಲಾರಿಫೈ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ, ಎಕ್ಸ್ಟ್ರಾ ಡೀಟೇಲ್ಸ್ ಕೊಡ್ತಾರೆ ಅಂಡ್ ಇದೇ ಮಧ್ಯ ತಮಗೆ ಗೊತ್ತಿಲ್ಲದೆ ಕೆಲವೊಂದು ಸೀಕ್ರೆಟ್ಸ್ ಅನ್ನು ಹೇಳ್ಬಿಡ್ತಾರೆ. ಜಸ್ಟ್ ಟು ಬ್ರೇಕ್ ದಟ್ ಸೈಲೆನ್ಸ್. ನಿಮ್ಮ ಸೈಲೆನ್ಸ್ ನ ಪಾಸ್ ಉದ್ದ ಆಗ್ಲಿ ಅಥವಾ ಅನ್ಕಂಫರ್ಟಬಲ್ ಆಗ್ಲಿ ಆಗ್ಬಾರ್ದು. 1 ರಿಂದ 3 ಸೆಕೆಂಡ್ ನ ಗ್ಯಾಪ್ ಸಾಕು ಅವರ ಕ್ಯೂರಿಯಾಸಿಟಿ ಅಂಡ್ ಇನ್ಸೆಕ್ಯೂರಿಟಿನ ಟಾರ್ಗೆಟ್ ಮಾಡೋಕೆ. ಬಟ್ ಈ ಎಲ್ಲಾ ವಿಷಯನ ಅಪ್ಲೈ ಮಾಡೋಕೆ ಒಂದು ವಿಷಯ ಬೇಕು, ಒಳಗಿನಿಂದ ಹೊರಗಿನ ತನಕ ರಿಫ್ಲೆಕ್ಟ್ ಆಗೋ ತರ ಅನ್ಬ್ರೇಕಬಲ್ ಕಾನ್ಫಿಡೆನ್ಸ್. ಅದನ್ನ ಯಾವ ರೀತಿ ಬಿಲ್ಡ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೋಗಿ ಚೆಕ್ ಮಾಡಿ. ಈ 5 ಟ್ರಿಕ್ಸ್ ನಲ್ಲಿ ಯಾವುದು ನಿಮ್ಮ ಮೇಲೆ ಯೂಸ್ ಆಗಿದೆ ಅಂತ ನಿಮಗೆ ಗೊತ್ತಾಯ್ತಾ? ಇಫ್ ಗೊತ್ತಾಗಿದ್ರೆ ಕಮೆಂಟ್ ನಲ್ಲಿ ಮೆನ್ಷನ್ ಮಾಡಿ. ಅಂಡ್ ಈ ಎಲ್ಲಾ ಟ್ರಿಕ್ಸ್ ಅನ್ನ ಆದಷ್ಟು ಡಿಫೆನ್ಸ್ ಗಾಗಿ ಮಾತ್ರ ಯೂಸ್ ಮಾಡಿ, ಮಿಸ್ಯೂಸ್ ಮಾಡೋಕೆ ಹೋಗ್ಬೇಡಿ. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಅಂಡ್ ಹೈಪ್ ಮಾಡಿ. ಅಂಡ್ ಇದೇ ರೀತಿಯ ವಿಡಿಯೋಸ್ ಅನ್ನ ಕಂಟಿನ್ಯೂಸ್ ಆಗಿ ನೋಡೋದಕ್ಕೆ ನಮ್ಮ ಟೈಮ್ ಸೆಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.